ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಅಜವತ್ ಸ್ನಾನಂ ಕುರಿಯಾತ್ ಗಜವತ್ ಭೋಜನಂ ಕುರಿಯಾತ್. ಇದು ಸಂಸ್ಕೃತ ಶ್ಲೋಕ. ಇದರ ಅರ್ಥ ಏನು ಅಂದ್ರೆ, ಕುರಿ ತರ ಆಗಾಗ ಸ್ನಾನ ಮಾಡಬೇಕು, ಆನೆ ತರ ಚೆನ್ನಾಗಿ ತಿನ್ಬೇಕು, ಅಂದ್ರೆ ಮಧ್ಯಾಹ್ನದೊತ್ತು ಚೆನ್ನಾಗಿ ಊಟ ಮಾಡಬೇಕು ಅಂತ. ನೋಡಿ, ಆಗಿನ ಕಾಲದವರು ಈ ಆಹಾರದ ಲೆಕ್ಕಾಚಾರ ಸರಿಯಾಗಿ ಹಾಕಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಆಹಾರದ ಲೆಕ್ಕಾಚಾರ ತಪ್ಪಿರೋದ್ರಿಂದ ನಮ್ಮ ಆರೋಗ್ಯದ ಲೆಕ್ಕಾಚಾರ ಕೂಡ ತಪ್ಪಾಗಿದೆ. ಆದ್ರೆ ಈ ಎಲ್ಲಾ ಲೆಕ್ಕಾಚಾರನು ಸರಿಯಾಗಿ ಎಲ್ಲಿ ಮಾಡೋದು? ನಮ್ಮ ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ ನಲ್ಲಿ ಕಲರ್ಫುಲ್ ಕ್ಯಾಪ್ಸಿಕಮ್ ಭಾತ್, ಅಮ್ಮನ ಕೈ ರುಚಿಯಲ್ಲಿ ತೆಂಗಿನಕಾಯಿ ಕೋಫ್ತಾ, ಆರೋಗ್ಯಕರ ಅಡಿಗೆಯಲ್ಲಿ ಕಲ್ಕತ್ತಾ ಹಾಗಲಕಾಯಿ ಬುತ್ತಿ, ದಿಢೀರ್ ಅಡಿಗೆಯಲ್ಲಿ ಕಾಫಿ ವಿತ್ ಲೆಮನ್ ಐಸ್ ಕ್ರೀಮ್, ಕಲಿಯೋಣ ಅಡಿಗೆಯಲ್ಲಿ ಚಾಕ್ಲೇಟ್ ಮಿಠಾಯಿ. ಕಲರ್ 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 ಕಲರ್. ನನ್ ಬಾಯಲ್ಲಿ ಈ ಹಾಡು ಏನಕ್ಕೆ ಬಂತು ಗೊತ್ತಾ ನಿಮ್ಗೆ? ಇವತ್ತು ನಾನು ಸೀಸನ್ ಕುಕಿಂಗ್ ನಲ್ಲಿ ಕಲರ್ಫುಲ್ ಕ್ಯಾಪ್ಸಿಕಮ್ ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಷ್ಟೇ ದಿನ ನಾವು ಸೀಸನ್ ಕುಕಿಂಗ್ ನಲ್ಲಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಹಾಗೆ ನಾನು ತುಂಬಾ ಚೆನ್ನಾಗಿ ಕಾಣುವಂತ ಅಡಿಗೆನ ಮಾಡಿ ತೋರಿಸ್ತಾ ಇದ್ದೆ. ಆದ್ರೆ ಇವತ್ತು ಕೂಡ ಈ ಸೀಸನ್ ನಲ್ಲಿ ಹೇರಳವಾಗಿ ಸಿಗುವಂತ ಕಲರ್ಫುಲ್ ಕ್ಯಾಪ್ಸಿಕಮ್ ನ ಬಳಸ್ಬಿಟ್ಟು ಬಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ ಅಂತೀರಾ? 4 ಕಲರ್. ಒಂದು ಗ್ರೀನ್, ಆರೆಂಜ್, ರೆಡ್, ಯೆಲ್ಲೋ. ತುಂಬಾ ಚೆನ್ನಾಗಿದೆ ಅಲ್ವಾ ಕಲರ್? ಇದಕ್ಕಿಂತ ಚೆನ್ನಾಗಿ ಬಾತ್ ಕೂಡ ಇರುತ್ತೆ. ಬನ್ನಿ ಹಾಗಾದ್ರೆ ಇವತ್ತು ನಾವು ಸೀಸನ್ ಕುಕಿಂಗ್ ನಲ್ಲಿ ಕಲರ್ಫುಲ್ ಕ್ಯಾಪ್ಸಿಕಮ್ ಬಾತ್ ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಕಲರ್ಫುಲ್ ಕ್ಯಾಪ್ಸಿಕಮ್, ಪಲಾವ್ ಎಲೆ, ಲವಂಗ, ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಗೋಡಂಬಿ, ಗರಂ ಮಸಾಲ, ಮೆಣಸು ಪುಡಿ, ನಿಂಬೆ ರಸ, ಅರಿಶಿನ, ಉಪ್ಪು, ಎಣ್ಣೆ, ಅನ್ನ. ಈಗ ನಾನು ಸೀಸನ್ ಕುಕಿಂಗ್ ನಲ್ಲಿ ಬಾತ್ ಮಾಡ್ತಾ ಇದ್ದೀನಿ. ಅದು ಅಂತಿಂತ ಬಾತ್ ಅಲ್ಲ. ನಾನೆಷ್ಟು ಕಲರ್ಫುಲ್ ಆಗಿದೆನೋ ಹಾಗೆ ಕಲರ್ಫುಲ್ ಆಗಿ ಇರುವಂತ ಕ್ಯಾಪ್ಸಿಕಮ್ ನ ಬಳಸಿ ಕ್ಯಾಪ್ಸಿಕಮ್ ಬಾತ್ ಮಾಡ್ತಾ ಇದ್ದೀನಿ. ನೋಡಿ, 4 ತರ ಕಲರ್ಫುಲ್ ಆಗಿರುವಂತ ಕ್ಯಾಪ್ಸಿಕಮ್ ನ ಬಳಸಿದ್ದೀನಿ. ಒಂದು ಗ್ರೀನ್ ಇದೆ, ಇನ್ನೊಂದು ಆರೆಂಜ್, ಇನ್ನೊಂದು ರೆಡ್ ಮತ್ತು ಯೆಲ್ಲೋ. ಈಗ ಗ್ಯಾಸ್ ಆನ್ ಮಾಡಬೇಕು. ಪ್ಯಾನ್ಗೆ 1 ಸ್ಪೂನ್ ತುಪ್ಪ, ಹಾಗೆ 2 ಸ್ಪೂನು ಎಣ್ಣೆ ಹಾಕಬೇಕು. ಫಸ್ಟು ಮರಾಠಿ ಮೊಗ್ಗು ಚಿಕ್ಕ ಚಿಕ್ಕದಾಗಿರುವಂಥದ್ದು 2, ಹಾಗೆ ಲವಂಗ 5ರಿಂದ 6 ಹಾಕ್ಬೋದು. ಒಂದು ಸ್ವಲ್ಪ ಚಕ್ಕೆ, ಹಾಗೆ ಮಸಾಲೆ ಎಲೆ ಅಂದ್ರೆ ಪಲಾವ್ ಎಲೆ, ಇದಕ್ಕೆ ಹಸಿ ಶುಂಠಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ, ಈರುಳ್ಳಿ ಹಾಕಬೇಕು. ನೀವು ಕ್ಯಾಪ್ಸಿಕಮ್ ಬಾತ್ ಮಾಡಿದ್ರು ಕೂಡ ಈ ತರ ಕಲರ್ಫುಲ್ ಆಗಿರುವಂತ ಕ್ಯಾಪ್ಸಿಕಮ್ ನ ಬಳಸ್ಬಿಟ್ಟು ಬಾತ್ ಮಾಡಿ ನೋಡಿ. ಹಾಗೆ ಟೇಸ್ಟ್ ಅಂತೂ ನಿಮ್ಗೆ ಗೊತ್ತಿರುತ್ತಲ್ವಾ? ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿ ಮಾಡ್ಬಿಡ್ತಾರೆ, ಇಲ್ಲ ಅಂದ್ರೆ ತುಪ್ಪ ಬಳಸ್ತಾರೆ. ಆದ್ರೆ ನೀವು ಮಾತ್ರ ಎಣ್ಣೆ ತುಪ್ಪ 2 ಬಳಸ್ಬಿಟ್ಟು ಬಾತ್ನ ಮಾಡಿ ನೋಡಿ, ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಗರಂ ಮಸಾಲೆ ಹಾಕಬೇಕು, 1 ಸ್ಪೂನ್ ಅಷ್ಟು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಪೆಪ್ಪರ್ ಪೌಡರ್, ಇದು ಕೂಡ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಫ್ರೈ ಆದ್ರೆ ಅದ್ರ ಟೇಸ್ಟ್ ಕೇಳ್ತೀರಾ? ಬೊಂಬಾಟಾಗಿರುತ್ತಲ್ವಾ? ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ರೆ ಇನ್ನು ಬೊಂಬಾಟಾಗಿರುತ್ತೆ.
ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು ಕಲರ್ಫುಲ್ ಕ್ಯಾಪ್ಸಿಕಮ್ ಬಾತ್ ಅಂತ. ಈಗ ಗೋಡಂಬಿ, ಒಂದು ಸ್ವಲ್ಪ ಗೋಡಂಬಿನೂ ಹಾಕಿ. ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಗ್ಯಾಸ್ನ ಆಫ್ ಮಾಡಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ. ನಿಮ್ಮನೆಗೂ ಪರಿಮಳ ಬಂತಲ್ವಾ? ಬಂದಿರುತ್ತೆ. ಸೊ ನೀವು ಪರಿಮಳ ತಗೊಂಡ್ರೆ ಒಂದೇ ಸಾಲದು, ಅಡುಗೆ ಕೂಡ ಮಾಡಬೇಕು ಮನೇಲಿ. ಟೇಸ್ಟ್ ಹೇಗಿದೆ ಅಂತ ನಿಮಗೂ ತಿಳಿಬೇಕಲ್ವಾ? ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿದ್ರೆ ಹುಳಿ ಹುಳಿಯಾಗಿ ರುಚಿಯಾಗಿರುತ್ತಲ್ವಾ? ಕಂಪ್ಲೀಟ್ ಆಗಿ ಭಾತ್ ರೆಡಿ ಆಯ್ತು. ಬಿಸಿ ಬಿಸಿ ಆಗಿದೆ. ಆಕ್ಚುಲಿ ಭಾತನ್ನೆಲ್ಲ ಬಿಸಿ ಇರುವಾಗ್ಲೇನೆ ಟೇಸ್ಟ್ ಮಾಡಬೇಕು. ಅದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನಂತೂ ಟೇಸ್ಟ್ ಮಾಡ್ತೀನಿ, ನಿಮ್ಗೆ ಹೇಳ್ಬೇಕಲ್ವಾ ಹೇಗಿದೆ ಅಂತ. ಸೂಪರ್, ಬೊಂಬಾಟಾಗಿದೆ. ಕಲರ್ಫುಲ್ ಕ್ಯಾಪ್ಸಿಕಮ್ ಭಾತ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ 1 ಸ್ಪೂನ್ ತುಪ್ಪ, 2 ಸ್ಪೂನ್ ಎಣ್ಣೆ, 2 ಮರಾಠಿ ಮೊಗ್ಗು, 5 ರಿಂದ 6 ಲವಂಗ, ಚಕ್ಕೆ, ಪಲಾವ್ ಎಲೆ, ಅರ್ಧ ಸ್ಪೂನ್ ಹಸಿ ಶುಂಠಿ ಪೇಸ್ಟ್, 1 ಕಪ್ ಈರುಳ್ಳಿ, 1 ಸ್ಪೂನ್ ಗರಂ ಮಸಾಲ, ಅರಿಶಿನ, 1 ಸ್ಪೂನ್ ಪೆಪ್ಪರ್ ಪೌಡರ್, ಮೆಂತ್ಯ ಸೊಪ್ಪು, 4 ಬಣ್ಣದ ಕ್ಯಾಪ್ಸಿಕಮ್ಗಳು, ಗೋಡಂಬಿ, 1 ಕಪ್ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ತಟ್ಟೆಯಲ್ಲಿ ಹಾಕಿ ರುಚಿಯಾದ ಕಲರ್ಫುಲ್ ಕ್ಯಾಪ್ಸಿಕಮ್ ಭಾತನ್ನು ಸರ್ವ್ ಮಾಡಿ.